ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಿರೋಂಥದ್ದು. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂತಂದರೆ, ಹೊರಗಡೆ ನೋಡ್ತಾ ಇದ್ದೀರಾ ಜೇನುತುಪ್ಪ ಅಂತಂದರೆ ಪ್ಯೂರ್ ಜೇನುತುಪ್ಪವನ್ನು ಇವತ್ತು ಸಿಟಿಗಳಲ್ಲಿ ಮತ್ತೊಂದು ಜಾಗಗಳಲ್ಲಿ ನೋಡೋದೇ ಅಪರೂಪ. ಏಕೆಂತಂದರೆ ನಾನು ಸುಮಾರು ಕಡೆ ಎಲ್ಲ ಜೇನುತುಪ್ಪ ನೋಡಿದ್ದೆ. ಆ ಜೇನುತುಪ್ಪದಲ್ಲಿ ಕಲರ್ ಪಾಕ ಮಿಕ್ಸ್ ಮಾಡ್ತಾರೆ ಮತ್ತು ಗ್ರಾಹಕರಿಗೆ ಕೊಡ್ತಾರೆ, ಅದು ಚೆನ್ನಾಗಿರಲ್ಲ ಅಂತೇಳಿ ಒಂದು ಒಪಿನಿಯನ್ ಇತ್ತು. ಆದರೆ ಇವತ್ತು ನಾನು ಕಣ್ಣಾರ ನೋಡಿದೆ. ಎಲ್ಲಿ ಅಂತ ಅಂದರೆ ಮೂಟ್ಲುಪಾಳ್ಯ ಅಂದರೆ ಒಂದು ಪಟ್ಟಣ ಮೇಲ್ಗಡೆ ಜೇನುಳ ಜೇನನ್ನು ತೆಗೆದು ಇಲ್ಲೇ ಗ್ರಾಹಕರಿಗೆ ನೇರವಾಗಿ ಇಲ್ಲೇ ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿ ನನಗೆ ಭಾಳ ಸಿಕ್ಕಿತ್ತು. ಆದರೆ ಇವ್ರು ನೋಡಿದಾಗ ಭಾಳ ಖುಷಿಯಾಯಿತು. ನಿಮ್ಮ ಬಿಲ್ಡಿಂಗ್ಗಳಲ್ಲಾಗಿರ್ಬೋದು, ನಿಮ್ಮ ಮನೆ ಹತ್ರ ಆಗಿರ್ಬೋದು, ಜೇನುಳದಿಂದ ನೀವೇನಾದ್ರು ತೊಂದರೆ ಆಗ್ತಾ ಇದೆ, ನಿಮಗೆ ಏನಾರು ತೆಗಿಸ್ಬೇಕು ಅಂತಂದರೆ ಅವ್ರ ಹೆಸರು ಹೇಳಿ, ಪರಿಚಯ ಮಾಡ್ಕೊಡ್ತೀನಿ. ಇವ್ರದ್ದು ಹೇಳಿ, ನಿಮ್ಮ ಹೆಸರು ಹೇಳಿ. ರಾಕೇಶ್ ನಮ್ಮ ಹೆಸರು. ಜೋರಾಗಿ ಹೇಳಿ. ರಾಕೇಶ್ ಅಂತ ನಿಮ್ಮ ಹೆಸರು? ರಾಕೇಶ್ ನಮ್ಮ ಹೆಸರು. ಜೇನುಳ ತೆಗಿತೀರಾ? ಜೇನುಳ ಎಲ್ಲ ಕಡೆ ನಮ್ಮ ತೆಗಿತಾರೆ. ಹಾಂ, ಎಲ್ಲಿ ಇದೆ ನಮ್ಮ ನಂಬರ್ ತೋರಿ ಕಾಲ್ ಮಾಡಿ ಇಲ್ಲಿಗಾಗೆ ತಂದು ನಮ್ಮ ಕಂಪ್ನಿ ತುಪ್ಪ ನೀನು ತಗೊಂಡು ಹೋಗ್ತೀಯಾ? ನಾನು 1 kg ಫ್ರೀ ಕೊಡ್ತಾರೆ ಅವ್ರಿಗೆ. ಅವರು ಅಲ್ಲಿ ತೆಗಿತೀಯಲ್ಲ, ಅವ್ರಿಗೆ 1 kg ಫ್ರೀ ಕೊಡ್ತೀಯಾ? ನಿಮಗೆ ನೀನು ತಗೊಂಡು ಹೋಗ್ತೀಯಾ? ಎಲ್ಲ ನಮ್ಮ ಸುಳ್ಳು ಯಾವ ಊರು ನಿಂದು? ಮಹಾರಾಷ್ಟ್ರ. ಅಲ್ಲಿಂದ ಇಲ್ಲಿ ಬಂದು ಎಲ್ಲೆಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀಯಾ? ಎಲ್ಲೆಲ್ಲಿ ಜೇನು ಈ ಥರ ಜೇನು ಕಟ್ಟಿದೆ ಅದನ್ನು ತೆಗೆದು ಕೊಡ್ತೀಯಾ? ಸ್ನೇಹಿತರೆ ನೋಡಿ, ಇವ್ರ ಹೆಸರು ರಾಕೇಶ್ ಅಂತ ಹೇಳಿ. ನಿಮ್ಮ ಏನಾರು ನಿಮ್ಮ ಬಿಲ್ಡಿಂಗ್ಗಳಲ್ಲಿ ಮತ್ತೊಂದು ನಿಮ್ಮ ಏನೋ ಗೋಡನ್ಗಳಲ್ಲಾಗಿರ್ಬೋದು, ಏನಾರು ಜೇನು ಸಮಸ್ಯೆಯಿಂದ ನಿಮಗೆ ತೊಂದರೆ ಆಗ್ತಾಯಿದ್ರೆ ಇವ್ರನ್ನ ಸಂಪರ್ಕ ಮಾಡಿ. ಇವರ ನಂಬರ್ ಹೇಳ್ತಾರೆ. ನಂಬರ್ ಹೇಳಿ. ಡಿಸ್ಕ್ರಿಪ್ಷನಲ್ಲಿ ಕೂಡ ಇವ್ರ ನಂಬರ್ ಹಾಕಿರ್ತೀನಿ. ದಯಮಾಡಿ ಯಾರು ನಿಮಗೆ ತೆಗಿಸ್ಬೇಕು ಜೇನುಳ ಅಂತ ಅಂದರೆ ದಯಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವ್ರಿಗೆ ಯಾವುದೇ ಒಂದು ಭಯ ಆಗಲ್ಲ. ನಿಮಗೆ ಭಯ ಆಗಲ್ಲ, ಅಲ್ಲಿ ಕಟ್ಟಲ್ವ ನಿಮಗೆ? ಏನೂ ಮಾಡಲ್ಲ. ಹಾಂ, ಹುಳ ಹೆಂಗೆ ತೆಗಿತೀಯಾ? ನಮ್ಮ ಬರ್ದಿಯಲ್ಲಿ ಎಲ್ಲ ಕಡೆ ನಮ್ಮ ವಿಡಿಯೋ ಹಾಕ್ತೀನಿ, ನಮ್ಮ ಫೋಟೋ ಇದೆ. ಓಕೆ, ಇದೊಂದು ಕಾರ್ಡನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಯಾರು ನಿಮಗೆ ತೆಗಿಸ್ಬೇಕು ಜೇನುಳ ಅಂತ ಅಂದರೆ, ನಿಮ್ಮ ಏನಾರು ಕಟ್ಟಿದರೆ ಅದನ್ನು ತೆಗ್ತಕ್ಕಂಥ ಕೆಲಸ ಮಾಡಿ. ಇವ್ರಿಗೆ ಎಲ್ಲ ರೀತಿಯಾಗಿ ಅದಕ್ಕೆ ಏನು ನೋವು ಕೊಡೋಲ್ಲ, ಏನೂ ಇಲ್ಲ. ಅದನ್ನು ನೀಟಾಗಿ ತೆಗೆದು ಮಾಡಿಕೊಡ್ತಾರೆ. ಹಾಗಾಗಿ ನನಗೆ ನೇರವಾಗಿ ನೋಡಿದಾಗ ಏನಪ್ಪ ಇಷ್ಟೊಂದು ಭಯನೇ ಇಲ್ಲದೇ ಒಂದು ಜೇನುತುಪ್ಪ ತೆಗಿತಾನೆ ಅನ್ನೋದು ಒಂದು ಭಾಳ ಖುಷಿ ಆಯಿತು. ಯಾರು ಇಂಥದ್ದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದನ್ನು ನಮ್ಮೆಲ್ಲ ಬೆಂಗಳೂರು, ಇಡೀ ಕರ್ನಾಟಕ ಜನತೆ ಹಾಗೂ ಬೆಂಗಳೂರಲ್ಲಿ ಯಾರು ಈ ರೀತಿಯಾಗಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಯಾರು ಉಪಯೋಗ ಮಾಡ್ಕೊಳ್ಳಿ. ಮನೆ ಹತ್ರ ಸುಮಾರು ಕಡೆ ಎಲ್ಲ ಇರುತ್ತೆ ಜೇನುಳ ಸಮಸ್ಯೆ. ನೋಡಿ, ಕೈಲಿ ಹಾಕೊಂಡು ಇದು ಮಾಡ್ತೀನಿ. ಕಡಿಯಲ್ವ ಇವು? ಕಡಿಯಲ್ಲ. ಓಕೆ, ಯಾರು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ನೋಡಿ, ಪ್ಯೂರ್ ಜೇನುತುಪ್ಪ. ಸ್ವಲ್ಪ ಕೊಡಿಲಿ, ಚೂರು ಕೊಡಿಲಿ. ಹಂಗೆ ಎಜ್ಬೇಡ, ಹಂಗೆ ಕೊಡು. ನೋಡಿ ಸ್ನೇಹಿತರೆ, ಪ್ಯೂರ್ ಅಂತ ಅಂದರೆ ನೋಡಿ ಸ್ನೇಹಿತರೆ, ಇಲ್ಲಿ ಪ್ಯೂರ್ ಹೆಂಗೆ ಬರುತ್ತೆ ನೋಡಿ. ಇದು ಯಾವ ಥರ ಹಿಂಗೆ ಪಾಕ ಬಂದರೆ ಪ್ಯೂರ್ ಅಂತ ಅಲ್ವಾ? ಈ ಥರ ಪಾಕ ಬಂದರೆ ನ್ಯಾಚುರಲ್ ಆಗಿ ಡೈರೆಕ್ಟಾಗಿ ನೋಡಿ ಈ ಥರ ಬಂದರೆ ಒರಿಜಿನಲ್ಲು ಅಂತ ನೋಡಿ. ಬಲ್ರ ಮಕ್ಕಳ ಕೊಡ್ರೋ, ಬನ್ನಿ ಇಲ್ಲಿಗೆ, ಬನ್ನಿ. ಹೇಳ್ಬೇಕು ಹೇಳಿ. ಬನ್ನಿ ಇಲ್ಲಿಗೆ, ಹಬ್ಬಕ್ಕೆ ಬನ್ನಿ. ಹೇಗಿದೆಯಪ್ಪ? ಇದೆಯಾ? ಹಾಂ, ನೀವು ಅಂಗಡಿ ತುಂಬ ಎಲ್ಲ ತಿಳ್ಕೊಂಡು ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ನಿಮಗೆ? ಯಾವುದಕ್ಕೆ ಕೆಮಿಕಲ್ ಹಾಕಿರ್ತಾರೆ? ಕೆಮಿಕಲ್ ಇದು ಪ್ಯೂರಾ? ಹೇಗಾರ ಚೆನ್ನಾಗಿದೆಯಾ? ಕಲರ್ ತಿನ್ಬೋದ ಇದನ್ನ? ಓಕೆ. ನಾವು ಚಿಕ್ಕುಡ್ಲಲ್ಲಿದ್ದಾಗ ಒಂದು ಜೇನನ್ನು ತಿನ್ನಬೇಕು ಅಂತಾದರೆ ಎಲ್ಲೋ ಬೇಲಿ ಸಾಲು ಬಿಟ್ಟು ಅದನ್ನು ಹುಳಗಳ ಕೈಲೆಲ್ಲ ಕಡಿಸ್ಕೊಂಡು ಪ್ರಯತ್ನ ಪಟ್ಟು ತಿಂತಾ ಇದ್ದು. ಅದು ನ್ಯಾಚುರಲ್ ಆಗಿ ತಿನ್ನೋದು ಒಂದು ಭಾಳ ಖುಷಿ ವಿಚಾರ. ಎಲ್ಲ ಕೊಡೋದಾ? ಇವತ್ತು ತೆಗ್ದಿದ್ದು ಸರ್ 1 hour ಆಯಿತು. ಕಾಂಟ್ಯಾಕ್ಟ್ ಮಾಡಿ. ಕೂಡ ಏನೂ ಮಾಡಲ್ಲ ಅಣ್ಣ. ಡಿಸ್ಕ್ರಿಪ್ಷನಲ್ಲೂ ಕೂಡ ಇವ್ರ ನಂಬರ್ ಹಾಕಿರ್ತೀನಿ. ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.